ಬೋಧಿಸಿ 10 ಹಳ್ಳಿಗಳಲ್ಲಿ ಮಾಡುವಂತರ ಮನೆಯ ಮರ್ಯಾದೆಯನ್ನು ಮಣ್ಣು ಪಾಲು ಮಾಡಿಬಿಟ್ಟ ಸೂರ್ಯಕಾಂತ್, ನಿನ್ನಂತ ಕಂತ್ರಿ ನಾಯಿಗಳನ್ನು ಹೆಡೆಮರಿ ಕಟ್ಟಿ ಹಾಕಲು ಬಂದಿದ್ದಾನೆ ಈ ರೈತ ನಾಯಕ ಶಂಕರ್. ಹುಡುಕು ಬೇರೆ ಕಾಲಿ ತೊಳಿತಂದಂಗ ಬ್ಯಾಟ್ ಬಂದು ಬರೆಯಾಗ ಬಿದ್ದೈತಿ. ಬರ್ರಿ ತಳದ ಅಪ್ಪಾಕ್ತ ಬರ್ರಿ. ಎದುರಿಗೆ ಬಂದರು. ಎಂಬ ವೈರಸ್ಸಿನಂತೆ ತಲೆ ಎತ್ತಿ ನಿಂತ ಭ್ರಷ್ಟ ರಾಜಕಾರಣಿಗಳನ್ನು ಮಟ್ಟ ಹಾಕಲು ಯಾರಿಂದಲೂ ಸಾಧ್ಯವಿಲ್ಲ. ಮಂತ್ರಿ, ರೈತರನ್ನು ಉದ್ಧಾರ ಮಾಡುತ್ತೇನೆಂದು ರೈತರನ್ನೇ ಹೆದ್ದಾರಿಯನ್ನಾಗಿ ಮಾಡಿಕೊಂಡು ಹತ್ತಾಗಿ ರೈತರ ನೆತ್ತಿಯನ್ನು ಕುಕ್ಕಿ ರೈತರನ್ನು ಪಾತಾಳಕ್ಕೆ ತುಳಿಯುತ್ತಿರುವ ನಿನ್ನಂತ ಕಂತ್ರಿ ನಾಯಿಗಳನ್ನು ಕೊಚ್ಚಿ ಹಾಕುವುದೇ ನೀನು ಜೇನುಗೂಡಿಗೆ ಕಲ್ಲು ಹೋಗಲು ತಪ್ಪು ಮಾಡಿದೀಯ. ನಿನ್ನನ್ನು ಹುಡುಕಿಕೊಂಡು ಬಂದು ಕಚ್ಚುವ ಸಮಯ ದೂರವಿಲ್ಲ. ಸುಮ್ಮನೆ ಉರಿಗಣ್ಣಿನಿಂದ ಕಣ್ಮರೆಯಾಗು. ಉರಿಗಣ್ಣಿನ ಹುಲಿ ಸೂರ್ಯಕಾಂತ್, ಆ ಹುಲಿಗಳನ್ನು ಪಳಗಿಸಿ ಅವುಗಳ ಮೇಲೆ ಸವಾರಿ ಮಾಡುವ ರಾಜನಾಡು. ಮಂತ್ರಿಗಳೇ, ನಮ್ಮಿಂದ ಒಳಗಿಂದೊಳಗೆ ಸಂಚಿನ ಕತ್ತಿ ಮೆಸೆಯುವ ಪುಣ್ಯನ್ನು ತಗಡಿನ ಕೊಡ್ಲಿ ನಮ್ಮ ಅರಮನೆಗೆ ಬಂದಿದ್ದಾನಲ್ಲ ಕೆಟ್ಟ ಜಾತಿ ಸರ್ಪ. ಜಾತಿ ಎತ್ತಿ ಮಾತನಾಡಿದರೆ ನಿಮ್ಮಿಬ್ಬರ ರುಂಡನ್ನು ಕೊಚ್ಚಿ ಜೈಗಸು ನಿನ್ನ ಕೊಡಲಿಯನ್ನ ಎದುರು ಹಾಕಿಕೊಂಡರೆ ನೀವು ಜೀವಂತವಾಗಿರುವುದಿಲ್ಲ. ಎಚ್ಚರ. ನಾಗೇಶ ಮೆಚ್ಚಿ ಕೊಟ್ಟ ಮಾತು ಇಟ್ಟ ಗುರಿಯನ್ನು ಅಚ್ಚುಕಟ್ಟಾಗಿ ಪಾಲಿಸುವನೆಂದರೆ ನೀನು. ಹೇ ಶಂಕರ, ರೈತ ಸಂಘದ ಲೀಡರ್ ಎಂದು ಈ ರಾಜ್ಯದ ಕೃಷಿ ಮಂತ್ರಿ ಹೆಸರು ಕೆಡಿಸಲು ಸಾಕಷ್ಟು ಪ್ರಯತ್ನ ಪಟ್ಟೆ. ಈ ಹಣವಂತನ ಮುಂದೆ ನಿನ್ನ ಆಸೆಗಳೆಲ್ಲ ಗಾಳಿಗೆ ತೂರುವುದು. ಅಣ್ಣ ತಮ್ಮಂದಿರವೆಂದೇ ಅಣ್ಣ ತಮ್ಮಂದಿರ ಮಂದೆ ಮಸ್ತರ ಎಂಬ ಕುಂಡ ನಿರ್ಮಿಸಿ ತಂತ್ರ ಹೂಡಿದ ನಿನ್ನ ಕೂತಂತ್ರಕ್ಕೆ ಶಿವಗಿಯ ನೀನು ದೊಡ್ಡವರ ರಕ್ತಕ್ಕೆ ಹುಟ್ಟಿದ್ದೆ. ಆದರೆ ಎದುರು ಬಂದು ನಿಂತು ಹೋರಾಡೋ ಆಗ ತಿಳಿಯತತಿ ನಿನ್ನ ಬಣ್ಣ. ನಮ್ಮ ಮಂತ್ರಿ ಅವರಿಗೆ ಬಾಯಿಗೆ ಬಂದಂತೆ ಮಾತನಾಡಿದರೆ ಬಾಯಿಗೆ ಬರಿ ಹೇಳಬೇಕಾದಿತ್ತು. ಮಗನೇ, ಈ ರಾಜಕಾರಣಿಗಳು ಸಮಯ ಬಂದಾಗ ಸರ್ಪವಾಗುತ್ತಾರೆ. ಚಂದ್ರಕಾಂತ್ ಆ ಸರ್ಪಗಳಿಗೆ ಮುಂಗುಸಿಯಾಗಿ ಕಚ್ಚುತ್ತಾನೆ ಶಂಕರ್. ಚಂದ್ರಕಾಂತ್, ಅಡ್ಡ ಬರಬೇಡ, ಸರಿಯಾದ ದೂರಕ್ಕೆ. ಶಂಕ್ರಿಯ, ಸಾಧ್ಯ ಇಲ್ಲವನ್ನೇ ಸಾಧಿಸಿ ತೋರಿಸುವನು ಈ ಚಂದ್ರಕಾಂತ್. ನನ್ನನ್ನು ನಂಬಿದವರನ್ನು ಎಂದು ನಡು ನೀರಿನಲ್ಲಿ ಬಿಟ್ಟು ಹಾಕಿ ನೋಡಿ. ಎಮ್ಮೆಲ್ಯೆ ಸಾಹೇಬರೇ, ಈಗಲೇ ನನಗೆ ಪರ್ಮಿಷನ್ ಕೊಡಿ. ಈ ಪುಣ್ಯನ ಈಗಲೇ ಯಮಲೋಕಕ್ಕೆ ಪಾರ್ಸಲ್ ಮಾಡಿಬಿಡುತ್ತೇನೆ. ಈ ಶಂಕರನು ಬಹಳ ಕಾಗ ಐತ್ರಿ.
ಇವನ ಕತಿಗೆ ಒಂದು ತೀರ್ಪು ನೀಡ್ರಿ, ತೀರ್ಪು ನೀಡ್ರಿ. ಹಾ? ಬೀಳು ಬೀಳು ಮಾಡಿ. ರೈತರ ಮನೆಗೆ ನಿನ್ನ ತರ ಕಣ್ಣು ಹಾಕಿ ಮಳೆ ಸುಡುವ ಕೆಲಸ ನಾನ್ ಮಾಡುವುದಿಲ್ಲ. ನಾನು ಮಾಡುವುದು ಸತ್ಯ, ಧರ್ಮ, ನ್ಯಾಯ, ನೀತಿಯಿಂದ ಹೋರಾಡುವ ಛಲಗಾರ ನಾನು. ಛಲದಿಂದ ಹೋರಾಡುವಂತ ಎದೆಗಾರಿಕೆ ನನ್ನದು. ಎದೆಗಾರಿಕೆ ಲೇ ಅಣ್ಣ, ನೀನು ನನ್ನ ಹೆಂಡತಿ ಮೇಲೆ ಕಣ್ಣು ಹಾಕಿದೆಯೋ ಅಂದೇ ನಿನ್ನ ಎದೆಗಾರಿಕೆ ಸಮಾಜದಲ್ಲಿ ಸುಟ್ಟು ಸುಡಗಾಳಿಸಿ. ಲೇ ಅಣ್ಣ, ದೊಡ್ಡವರಿಗೆ ನಿನ್ನ ಜೀವ ಭಿಕ್ಷೆ ಕೇಳಿಕೊಂಡು ಸುಮ್ಮನೆ ಇಲ್ಲಿಂದ ಹೋಗು. ನೀ ತಂದ ರೈತಾಡದ ಗಂಡುಗೊಡದಿಂದ ನಿನ್ನ ಕುತ್ತಿಗೆ ಎಣ್ಣೆ ಆರಿಸಬೇಕಾಯ್ತು. ನಾಗೇಶ್, ಯಾರಿಗೆ ಬೇಕು ಈ ಸಮಾಜ? ಗರತಿಗೆ ಗಯ್ಯಾಳಿ ಎನ್ನುತ್ತೆ ಈ ಸಮಾಜ, ಗಯ್ಯಾಳಿಗೆ ಪತಿವರ್ತೆ ಎನ್ನುತ್ತೆ ಈ ಸಮಾಜ. ಈ ಸಮಾಜ ಇದ್ದು ಸತ್ತಂತೆ. ನಾಗೇಶ್, ನಿನ್ನ ಅಣ್ಣನ ಮೇಲೆ ಆದರದ ಅಪವಾದ ಹೊರಿಸಿದೆ, ಇನ್ನೊಬ್ಬನ ಮೇಲೆ ಕಳುವಿನ ಅಪರಾಧ ಹೊರಿಸಿದೆ. ನಾಗೇಶ್, ನೀನು ನಿನಗಾಗಿ ದುಡಿದವರಿಗೆ ಹೆಗಲಾಗದೆ ಹೆತ್ತ ತಾಯಿ ಹತ್ತಿರ ಸೊಣ್ಣದ ನಾಡಿ ಬಿಚ್ಚುವ ಕಾವಲ ಸರ್ಪ ಹಾಸಿಗೆ ಹಾಕುತ್ತೆ ಅಂತ ನಾನು ತಿಳಿದುಕೊಂಡಿದ್ದಿಲ್ಲೋ ಮೂರ್ಖ. ಲೇ ಅಣ್ಣ, ಸಾಕು ನಿಲ್ಲಿಸು. ನಿನ್ನಿಂದ ಪಾಠ ಕಲಿಸಿಕೊಳ್ಳುವಷ್ಟು ನಾನು ದಡ್ಡನಲ್ಲ. ಸುಮ್ಮನೆ ಇಲ್ಲಿಂದ ಕಾಲ ಕೀಳು, ಇಲ್ಲವಾದರೆ ನಿನ್ನ ಎದಿಗೆ ಹೊತ್ತು ಆಗಬೇಕಾಯಿತು. ನಾಗೇಶ್, ವೀರರ ಕುಲದಲ್ಲಿ ದುಷ್ಟರ ವಿರುದ್ಧ ಹೋರಾಡುವ ಈ ಕುಲದಲ್ಲಿ ನಿನ್ನಂತ ಹೇಳಿ ಹುಟ್ಟಿದ್ದರೆ ನಾವು ಇದ್ದು ಸತ್ತಂತೆ. ಮಂತ್ರಿ ಸೂರ್ಯಕಾಂತ್ ನನ್ನ ತಮ್ಮನನ್ನು ಮುಂದಿಟ್ಟುಕೊಂಡು ನೀನು ಆಡುತ್ತಿರುವ ರಂಗು ರಂಗಿನ ಆಟವನ್ನು ಈ ರಾಜ್ಯದ ರೈತ ಸಂಘದವರಿಗೆಲ್ಲ ತಿಳಿಸಿ ನಿಮ್ಮಂತ ಕಂತ್ರಿ ನಾಯಿಗಳನ್ನ ಕೊಚ್ಚಿ ಹಾಕುತ್ತೇನೆ. ಎಚ್ಚರ! ರೈತ ಹಂದಿ ತುತ್ತುಕೊಳ್ಳಿಗಾಗಿ ಮತ್ತೊಬ್ಬರ ಹೊಲದಲ್ಲಿ ಬೆವರ ಸುರಿಸಿ ದುಡಿಯುವ ರೈತ ಕುನ್ನಿ ಹಣದ ರಾಶಿಯಲ್ಲಿ ಸ್ನಾನ ಮಾಡಿ ಬಂಗಾರ ತಟ್ಟೆಯಲ್ಲಿ ಮೃಷ್ಟಾನ್ನ ಭೋಜನ ಮಾಡುವ ಈ ಸೂರ್ಯಕಾಂತನ ತಲೆ ತೆಗಿತೀನಂತೀಯ ಅತ್ತೆ. ಈ ಸೂರ್ಯಕಾಂತ ಮಾಡಿದರೆ ನಿನ್ನನ್ನು 10 ನಿಮಿಷದಲ್ಲಿ ನಿನ್ನ ಯಮಲೋಕಕ್ಕೆ ಬಿಡುತ್ತಾನೆ ಈ ನರವಕ್ರ. ಮೇಲೆ ನನ್ನ ಅಣ್ಣನಿಗೆ ಯಾವ ರೀತಿ ಪಾಠ ಕಲಿಸಬೇಕೆಂಬುದು ನನಗೆ ಚೆನ್ನಾಗಿ ಗೊತ್ತು ಸರ್. ನಾಗೇಶ್, ಯಾರನ್ನು ಹೃದಯದಲ್ಲಿ ಅತಿಯಾಗಿ ಪ್ರೀತಿಸುತ್ತಾರೋ, ಯಾರನ್ನು ಅತಿಯಾಗಿ ಹೃದಯದಲ್ಲಿ ಪ್ರೀತಿಸುತ್ತಾರೋ ಅವರೇ ಇಂದಿಲ್ಲ ನಾಳೆ ಬಂದು ಬೆನ್ನಿಂದ ಚೂರಿ ಚುಚ್ಚುತ್ತಾರಂತ ಇಂದಿಗೆ ನಿನ್ನಿಂದ ಸಾಬೀತಾಯ್ತಪ್ಪ. ಆದರೆ ಕೊನೆಯಲ್ಲೊಂದು ಮಾತು ಹೇಳ್ತೇನೆ ಕೇಳೋ. ನೀನು ಯಾರ ಹಣವನ್ನು ತೆಗೆದುಕೊಂಡು ಮದದಿಂದ ಮದಾಂಧನಾಗಿ ಮೆರೆಯುತ್ತಿದ್ದೀಯಲ್ಲ, ಅವರೇ ಬಂದು ನಿನ್ನ ಪ್ರಾಣ ಕೈಗುತ್ತಾರೆ. ಎಚ್ಚರ! ಲೇ ಅಣ್ಣ, ನನ್ನ ಮುಂದಿನ ಚಿಂತೆ ನಿನಗೇಕೆ? ಸುಮ್ಮನೆ ಇಲ್ಲಿಂದ ಕಾಲ ಕೇಳೋ ತಿರುಪತಿಯ ಮಗನೇ. ಮೆಚ್ಚಿದೆ ನಾಗೇಶ, ಮೆಚ್ಚಿದೆ. ಹಾಡುಪಟ್ಟ ಅಡಿಪಾಯದಲ್ಲಿ ಚುಕ್ಕೆ ಬರದ ಹಾಗೆ ನಟನೆ ಮಾಡಿದ್ದಕ್ಕೆ ನಿನಗೆ ಏನು ಬೇಕು ಕೇಳು, ಬೇಕಾದ್ದನ್ನು ಕೊಡುತ್ತೇನೆ. ನಾನೇ ರಾಜ, ನಾನೇ ಪ್ರಜಾ. ಮಂತ್ರಿಗಳೇ, ಇನ್ನು ಮುಂದೆ ನೀವು ಅಂದಾಗ ಮಾಸಿ ಆಡಿದಾಗ ಹೊಣವಿ ನೋಡ್ರಿ. ಧನ್ಯಾರ, ಎಷ್ಟು ದಿವಸ ನಿಮಗೆ ಗಿರಾನ ಹಿಡಿದಿತ್ರಿ. ಗಿರಾನ ಇಲ್ಲಿಗೆ ನಿಮಗೆ ಶುಭ ಯೋಗ ಚಾಲು ಆಗೈತಿ. ಹಿಡಿತೀರಿ ನೀವು